ಇನ್ನು ಇದರೊಂದಿಗೆ ಉತ್ತರ ಪ್ರದೇಶ ಸರ್ಕಾರದಿಂದ ಸರಯೂ ನದಿಯ ಅಭಿವೃದ್ಧಿ ಕಾರ್ಯ ಕೂಡ ಶರವೇಗದಲ್ಲಿ ಸಾಗ್ತಾ ಇದೆ. ರಾಮಾಯಣದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸರಯೂ ನದಿ ಮಾನಸ ಸರೋವರದಲ್ಲಿ ಹುಟ್ಟಿ ಗಂಗೆಯನ್ನ ಸೇರುತ್ತೆ. ಸದ್ಯ ನದಿಯ ಸುತ್ತಮುತ್ತ ಹಾಗೆ ಅಕ್ಕಪಕ್ಕದ ಕಟ್ಟಡಗಳಿಗೆ ಕಲರ್ಫುಲ್ ಲೈಟಿಂಗ್ಸ್ನ ಅಳವಡಿಸಲಾಗ್ತಾ ಇದ್ದು ಜಗಮಗಿಸ್ತಾ ಇದೆ. ಸರಯೂ ದಂಡೆ ಸಂಜೆಯ ದೀಪದಾರತಿಯನ್ನ ನೋಡೋಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ರಾಮ ನಿರ್ಮಾಣದ ಜಾಗದಿಂದ ನ್ಯೂಸ್ ಫಸ್ಟ್ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡೋಣ ಬನ್ನಿ. ರಾಮಾಯಣದಲ್ಲಿ ಸರಯೂ ನದಿಗೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಸರಯೂ ನದಿ ಅಯೋಧ್ಯದಲ್ಲಿ ಹರಿಯುತ್ತಿರುವಂತಹ ಕಾರಣಕ್ಕಾಗಿ ಅದಕ್ಕೆ ಘನತೆ ಮತ್ತಷ್ಟು ಹೆಚ್ಚುವಂತಹ ಪ್ರಸಂಗವೂ ಸಹಿತ ನಿರ್ಮಾಣವಾಗಿದೆ. ಅದಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಮಾನಸ ಸರೋವರದಲ್ಲಿ ಹುಟ್ಟಿ ತದನಂತರ ಈ ಅಯೋಧ್ಯ ನಗರವನ್ನ ದಾಟಿ ಮುಂದೆ ಬಿಹಾರದಲ್ಲಿ ಗಂಗೆಯನ್ನ ಸೇರುವಂತಹ ಈ ಮಾನಸ ಸರೋವರದ ಉದ್ಭವ ಆಗಿರ್ತಕ್ಕಂತಹ ಸರಯೂ ನದಿಗೆ ಏನಂದ್ರೆ ರಾಮಾಯಣದಲ್ಲಿ ತಮ್ಮದಾದಂತಹ ಪ್ರಾಮುಖ್ಯತೆ, ಆ ಪ್ರಾಮುಖ್ಯತೆಗಳಲ್ಲಿ ಅದು ಪ್ರಮುಖವಾದಂತಹ ಪ್ರಾಮುಖ್ಯತೆ ಇರುವಂತದ್ದು ರಾಮ ನಿರ್ಯಾಣವಾದಂತಹ ಏನಂದ್ರೆ ನದಿ ಸಹಿತ ಇದೇ ಆಗಿದೆ. ಇಂತಹ ನದಿಯನ್ನ ಅಭಿವೃದ್ಧಿ ಪಡಿಸುವ ಸಲುವಾಗಿ ಉತ್ತರ ಪ್ರದೇಶ ಸರ್ಕಾರ ಬಹಳಷ್ಟು ಹರಸಾಹಸವನ್ನ ಪಡ್ತಾ ಇದೆ. ಅದರ ಝಲಕ್ ಈ ಹಿಂದೆ ನೀವು ನೋಡಿದ್ರೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ತುಂಬಾ ಅದ್ಭುತವಾದಂತಹ ಘಾಟ್ಗಳಲ್ಲಿ ಈ ಒಂದು ಅಯೋಧ್ಯದಲ್ಲಿರುವಂತಹ ಒಂದು ಘಾಟು ಅತ್ಯದ್ಭುತವಾದಂತಹ ಜನರಿಗೆ ಆಕರ್ಷಣೆ ಮಾಡುವಂಥದ್ದು ಮತ್ತೆ ಪ್ರವಾಸಿಗರನ್ನ ಕೈಬೀಸಿ ಸೆಳೆಯುವಂತಹ ಒಂದು ಈ ಘಾಟು ಪ್ರತಿ ದೀಪಾವಳಿ ಹಬ್ಬದಂದು ಅಂದ್ರೆ ಬಹಳಷ್ಟು ಅಟ್ರಾಕ್ಟ್ ಮಾಡುವಂಥದ್ದು ತನ್ನ ದೀಪದ ಅಲಂಕಾರಗಳ ಮೂಲಕವಾಗಿ. ಯಾಕಂದ್ರೆ ಬರೋಬ್ಬರಿ 16 ರಿಂದ 17 ಲಕ್ಷ ದೀಪಗಳನ್ನ ಕಳೆದ ಬಾರಿ 2021ರಲ್ಲಿ ಏನಂದ್ರೆ ದೀಪಗಳನ್ನ ಹಚ್ಚೋ ಮೂಲಕವಾಗಿ ಜನರನ್ನ ಕೈಬೀಸಿ ಕರೆದಿತ್ತು. ಮತ್ತೆ ಇಡೀ ದೇಶದ ಜನರು ಇತ್ತ ಅಯೋಧ್ಯದತ್ತ ಮತ್ತೊಂದು ಬಾರಿ ತಿರುಗಿ ನೋಡುವಂತೆ ಮಾಡಿರುವಂತಹ ಪ್ರಸಂಗವೂ ಸಹಿತ ನಿರ್ಮಾಣವಾಗಿತ್ತು. ಮತ್ತೆ ಈಗ ಬಹಳಷ್ಟು ಅಟ್ರಾಕ್ಟ್ ಆಗ್ತಾ ಇರುವಂತದ್ದು ಜನರಿಗೆ ಏನಂದ್ರೆ ಈ ಘಾಟನ ಅಭಿವೃದ್ಧಿ ಪಡಿಸಿರುವಂತಹ ರೀತಿ. ಯಾಕಂದ್ರೆ ಮುಂಚೆ ಈ ಘಾಟು ಇಷ್ಟೊಂದು ಸ್ವಚ್ಛವಾಗಿರ್ಲಿಲ್ಲ, ಜನರಿಗೆ ಬರೋದಕ್ಕೂ ಸಹಿತ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೆ ಈಗ ಇಲ್ಲಿರುವಂತಹ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಏನಂದ್ರೆ ಇಬ್ಬರು ಸಹಭಾಗಿತ್ವದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರದಿಂದ ಬಹಳಷ್ಟು ಏನಂದ್ರೆ ಸ್ವಚ್ಛವಾಗಿರುವಂತದ್ದು ಮತ್ತೆ ಘಾಟ್ ನಲ್ಲಿ ಕೂತ್ಕೊಂಡು ಸಂಜೆ ಹೊತ್ತು ವಾಕ್ ಮಾಡೋರಿಗಾಗಿರ್ಬೋದು ಅಥವಾ ಧ್ಯಾನಗ್ರಸ್ತರಾಗಿರ್ಬೋದು ಎಲ್ರಿಗೂ ಸಹಿತ ಬಹಳಷ್ಟು ನೆಮ್ಮದಿಯ ವಾತಾವರಣ ಅಥವಾ ಮನಸ್ಸಿಗೆ ಮುದ ಕೊಡುವಂತಹ ಘಳಿಗೆಗೂ ಸಹಿತ ಈ ಒಂದು ಘಾಟ್ ಸಾಕ್ಷಿ ಆಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಇಲ್ಲಿ ಯಾರೇ ಒಬ್ರು ಅಯೋಧ್ಯೆಗೆ ಬಂದ್ರು ಸಹಿತ ಅವರು ಫಸ್ಟ್ ಬರುವಂತದ್ದೇ ಒಂದು ರಾಮ ಮಂದಿರ ದರ್ಶನ ಮಾಡಬೇಕು. ಮತ್ತೆ ಅದರ ಜೊತೆಗೆ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಬೇಕು. ಕಾರಣ ಪ್ರತಿದಿನ ಸಂಜೆ ಇಲ್ಲಿಯೂ ಸಹಿತ ಸರಯೂ ನದಿಯಲ್ಲಿ ಆರತಿ ಆಗುತ್ತೆ. ಸರಯೂ ನದಿಗೆ ದೀಪದ ಏನಂತಂದ್ರೆ ಮೂಲಕವಾಗಿ ಆರತಿಯನ್ನ ಬೆಳಗಿಸಲಾಗುತ್ತೆ. ಅದನ್ನ ನೋಡೋದಕ್ಕೂ ಸಹಿತ ಬಹಳಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಅದರ ಜೊತೆಗೆ ರಾಮಾಯಣದಲ್ಲಿ ಮತ್ತೊಂದು ಪ್ರಸಂಗ ಸಹಿತ ನಿರ್ಮಾಣವಾಗುತ್ತೆ. ದಶರಥ ಮಹಾರಾಜನಿಗೆ ಏನಂದ್ರೆ ಶಾಪಗ್ರಸ್ತವನ್ನ ಮಾಡಿರ್ತಕ್ಕಂತಹ ಅಂದ್ರೆ ಶಾಪ ಕೊಟ್ಟಿರ್ತಕ್ಕಂತಹ ಸ್ಥಳವೂ ಸಹಿತ ಇದೇ ಒಂದು ಸರಯೂ ನದಿಯ ತಟ. ಹಾಗಾಗಿ ಒಂದು ಕಡೆಗೆ ಪುರಾಣಗಳಲ್ಲಿ ತನ್ನೇ ಆದಂತಹ ಗತವನ್ನ ತೆಗೆದುಕೊಂಡಿದ್ರೆ, ಮತ್ತೊಂದು ಕಡೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರನ್ನ ಮತ್ತೆ ಅದರ ಜೊತೆಗೆ ಭಕ್ತಾದಿಗಳನ್ನ ಸಹಿತ ಕೈಬೀಸಿ ಕರೆಯುವತ್ತ ಈ ಸರಯು ತನ್ನನ್ನ ತಾನು ತೊಡಗಿಸ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.